ಎಲ್ಲರಿಗೂ ನಮಸ್ಕಾರ. ನಾನು ಮೊದಲಿಗೆ ನನ್ನ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯ ಮಿತ್ರರಿಗೂ ಹಾಗೂ ನನ್ನ ಅಕ್ಕ ತಂಗಿಯರಿಗೂ ಹಾಗೂ ನನ್ನ ಉಪಾಧ್ಯಕ್ಷ ಸ್ಥಾನನ ಅಲ್ಪ ಟೈಮಲ್ಲಿ ನನಗೆ ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ಮೊದಲಿಗೆ ಚಿರಋಣಿಯಾಗಿ ಅವ್ರನ್ನ ಸುಧಾರಿಸ್ಕೊಂತ ಒಂದೆರಡು ಮಾತು ಹೇಳ್ತೀನಿ. ಇಲ್ಲಿಗೆ ನಾನು ಆಲ್ರೆಡಿ 4 ವರ್ಷ 9 ತಿಂಗಳು ನಮ್ಮ ಅಧಿಕಾರಾವಧಿ ಮುಗಿದಿದೆ. ನಾವು ಬರಗೂರಲ್ಲಿ ನಮ್ಮ ಶಕ್ತಿ ಅನುಸಾರವಾಗಿ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ವಿ. ಈಗ ಸಪೋಸ್ ಮಿಡ್ಲ್ ಸ್ಕೂಲ್ಗೆ 4 ಮಕ್ಳಿಗೂ ಕಾಂಪೌಂಡು ಗೋಡೆ ಇರ್ಬೋದು, ಹಾಸ್ಪಿಟ್ಲಲ್ಲಿ ಪಾರ್ಕ್ ಇರ್ಬೋದು, ನಮ್ಮ ಪಂಚಾಯತಿ ಕಟ್ಟಡದಲ್ಲಿ ಒಳ ವಿನ್ಯಾಸದ ನವೀಕರಣ ಇರ್ಬೋದು, ಕೆಳಗಡೆ ಕೋಡಿ ಇದರಲ್ಲಿ ಆ ಒಂದು ಏನು ತಡೆಗೋಡೆ ಇದೆಯಾ ಅದನ್ನೆಲ್ಲನ ನನ್ನ ಸದಸ್ಯರ ಮಿತ್ರರ ಜೊತೆಗೂಡಿ ಆ ಕೆಲಸಗಳನ್ನೆಲ್ಲ ಅಭಿವೃದ್ಧಿ ಮಾಡಿ ಇನ್ನೂ ಬಹಳಷ್ಟು ಕೆಲಸ ಹೇಳೋಂಥವಿದಾವೆ ಎಲ್ಲ ಮಾಡಿದ್ದೀವಿ. ಮಾಡಿರೋದ್ರ ಜೊತೆಗೆ ಇವತ್ತು ಇನ್ನೂ ಅಲ್ಪ ಟೈಮ್ ಅಂದರೆ ಇನ್ನು 3 ತಿಂಗಳು 5 ದಿವಸ ನಮಗೆ ಅಧಿಕಾರಾವಧಿ ಇದೆ. ಆ ಅಧಿಕಾರಾವಧಿನಲ್ಲಿ ಸುಮಾರು 1989ರಲ್ಲಿ ನಮ್ಮೂರಲ್ಲಿ ದಾಸಪ್ಪರ್ MLA ಆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅವರು ಈ ಪಂಚಾಯತಿ ಮಂಡಲಿದ್ದಂಥ ಸಂದರ್ಭದಲ್ಲಿ ಬರಗೂರಲ್ಲಿ 5 ಎಕರೆ 22 ಕುಂಟೆ ಸರ್ವೆ ನಂಬರ್ 140ರಲ್ಲಿ ಸೈಟನ್ನು ಕೊಟ್ಟಿದ್ದರು. ಆ ಕೆಲಸನ ನಾನು ಈಗ ಆಲ್ರೆಡಿನ ಇಲ್ಲಿಗೊಂದು ವರ್ಷದಿಂದಲೂ ಮಾಡ್ತಾಯಿದ್ದೀನಿ. ಮಾಡಿಸಿ ಈಗ ಅದೊಂದು ಅಂತಿಮಕ್ಕೆ ತಗೊಂಬಂದಿದ್ದೀನಿ. ಇರೋ ಅಂಥ 3 ತಿಂಗಳಲ್ಲಿ ಆ ಕೆಲಸನ ಕಂಪ್ಲೀಟ್ ಮಾಡಿ ಅದು ಆಶಯ ಯೋಜನೆಗೆ ತಂದು ಏನು ಬಗರುಕು ಇದರಲ್ಲಿ ಗೋಮಾಳದಲ್ಲಿ ಇರೋ ಅಂಥ ಜಮೀನನ್ನು ಆಶಯ ಯೋಜನೆಗೆ ತಗೊಂಬಂದ್ಬಿಟ್ಟು ಅದನ್ನು ನನ್ನ ಅಧಿಕಾರಾವಧಿಯಲ್ಲಿನ ಆಲ್ಮೋಸ್ಟು ಕ್ಲಿಯರ್ ಮಾಡಿ ಬಡ ಜನತೆಗೂ ಅದಕ್ಕೂ ಎಲ್ಲ ಸೈಟ್ ಕೊಡೋಂಥ ವ್ಯವಸ್ಥೆಯನ್ನು ಮಾಡಿ ಉಳಿದಂಥ ಟೈಮಲ್ಲಿ ಪಂಚಾಯತಿ ಅಭಿವೃದ್ಧಿ ಕೆಲಸನ ಮಾಡ್ಕೊಂಡು ಹೋಗ್ತೀನಿ ಅಂತ ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊಡ್ತೀನಿ.